ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗ್ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ 90.4 ಕಂಪನಾಂಕಗಳಲ್ಲಿ. ಇದು ರೇಡಿಯೋ ಆಕ್ಟಿವ್. ನಾನಿದ್ದೀನಿ ನಿಮ್ಮ ರೇಡಿಯೋ ಗೆಳತಿ ರಾಧಾ. ಕೇಳುಗರೆ, ಇವತ್ತಿನ ಘನತೆಯ ದುಡಿಮೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಘನತೆಯ ದುಡಿಮೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸುಕನ್ಯಾ ಅವರಿದ್ದಾರೆ. ಅವರು ಸ್ವಾತಿ ಮನೆ ಹೇಗೆ ಪರಿಚಯ ಆಯಿತು, ಸ್ವಾತಿ ಮನೆಯಲ್ಲಿ ಅವರು ಔಟ್ರೀಚ್ ವರ್ಕರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅವರ ಕೆಲಸ ಹೇಗಿದೆ, ಅವರ ಅನುಭವನ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮ್ಮೊಟ್ಟಿಗೆ ತಿಳಿಸ್ತಾರೆ. ಹಾಗಾದರೆ ಬನ್ನಿ ಕೇಳುಗರೆ, ಇವತ್ತಿನ ಒಂದು ಘನತೆಯ ದುಡಿಮೆ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ಓಕೆ ಸುಕನ್ಯಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸುಕನ್ಯಾ, ನೀವು ಎಲ್ಲಿವರೆಗೂ ವಿದ್ಯಾಭ್ಯಾಸ ಮಾಡಿದ್ದೀರಾ? ಬರೀ 4ನೇ ಕ್ಲಾಸ್ ಮೇಡಮ್ ಓದಿರೋದು ಅಷ್ಟೇ. ಯಾಕೆ ಸುಕನ್ಯಾ ಮುಂದೆ ಓದ್ಲಿಲ್ಲ? ಮುಂದಕ್ಕೆ ಹೋಗೋಕೆ ಅಂದ್ರೆ ಅವಾಗ ಯಾಕೆ ಓದಕ್ ಇಷ್ಟ ಇರ್ಲಿಲ್ಲ, ಊರಲ್ಲಿ ಇದ್ವಲ್ಲ, ಓದಕ್ ಇಷ್ಟ ಇರ್ಲಿಲ್ಲ, ಅದಕ್ಕೆ ಹೋಗ್ತೇ ಹೋದೆ ಮೇಡಮ್. ಅಂದ್ರೆ ನಿಮ್ ತಂದೆ ತಾಯಿಗೆ ನಿಮ್ಗೆ ಓದಿಸೋ ಶಕ್ತಿ ಇತ್ತು, ಆದ್ರೆ ನೀವೇ ಇಷ್ಟಪಟ್ಟು ಓದ್ಲಿಲ್ಲ? ಇಲ್ಲ ಮೇಡಮ್, ಇಲ್ಲ, ತಂದೆ ತಾಯಿಗೆ ಏನ್ ತೊಂದ್ರೆ ಇರ್ಲಿಲ್ಲ. ಓದಿಸ್ರು, ಊರಲ್ಲಿ ಗೌರ್ಮೆಂಟ್ ಸ್ಕೂಲ್ ನಾವು ಓದ್ತಾ ಇದ್ದು, ಓದಿಸ್ತಿದ್ರು. ಅಂದ್ರೆ ನನಗೆ ಯಾಕೋ ಇಷ್ಟ ಆಗ್ಲಿಲ್ಲ ಮೇಡಮ್. ಅವ್ರೆ ಓದಕ್ಕೆ ಮುಂದಕ್ಕೆ ಬರ್ದೇ ಹೋಯ್ತು, ಓದಕ್ಕೂ ಹೋಗ್ಲಿಲ್ಲ ಮೇಡಮ್. ಓಕೆ, ಯಾವ ಏಜ್ ಮದ್ವೆ ಮಾಡ್ಕೊಂಡ್ರಿ ಸುಕನ್ಯಾ? ಮದ್ವೆ ಏಜ್ ಆದಾಗ 18 ಆಗಿತ್ತು ಮೇಡಮ್ ಅವ್ರೆ. 18 ವರ್ಷ ಆಗಿತ್ತಾ? 18 ವರ್ಷ ಆಗಿತ್ತು ಮದ್ವೆ. ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಅರೇಂಜ್. ಎಷ್ಟ್ ಜನ ಜೊತೆ ಹುಡ್ತವ್ರ ಅಣ್ಣ ತಮ್ಮಂದಿರು? ನಮ್ಗೆ ಅಕ್ಕ ಒಬ್ಳು, ಹಣ್ಣದಿರಿಬ್ರು, ನಾನೇ ಲಾಸ್ಟ್ ಮೇಡಮ್ ಅವ್ರೆ. ನಿಮ್ಗೆ ಎಷ್ಟ್ ಜನ ಮಕ್ಳು ಸುಕನ್ಯಾ? 2 ಮೇಡಮ್ ಅವ್ರೆ. ಓಕೆ, ಯಜಮಾನ್ ಏನ್ ಕೆಲಸ ಮಾಡ್ತಾ ಇದ್ರು? ಇವಾಗ ಕುಮಾರ ಹೈಸ್ಕೂಲ್ಗೆ ಡ್ರೈವಿಂಗ್ ಕೆಲ್ಸಕ್ಕೆ ಹೋಗ್ತಾರೆ, ಬಸ್ಗೆ. ಹೌದಾ? ಮುಂಚೆ ಮದ್ವೆ ಮಾಡ್ಕೊಂಡಾಗ ಏನ್ ಕೆಲಸ ಮಾಡ್ತಿದ್ರು? ಮದ್ವೆ ಮಾಡ್ಕೊಂಡ್ಕಿಂತ ಮುಂಚಿತವಾಗಿ ಲಾರಿ ಡ್ರೈವಿಂಗ್ ಮಾಡ್ತಾ ಇದ್ರು. ಮತ್ತೆ ಆಮೇಲೆ ನಮ್ಮ ಮದ್ವೆ ಆದ್ಮೇಲೆ ಬೆಂಗಳೂರಿಗೆ ಬಂದ್ವಲ್ಲ, ಆಮೇಲೆ ಸಿವಿಲ್ ಗಾಡಿಗೆ ಹೋಗ್ತಾ ಇದ್ರು ಬಸ್ಗೆ. ಆಮೇಲೆ ಮತ್ತೆ ಇವಾಗ ಕುಮಾರ ಹೈಸ್ಕೂಲ್ಗೆ ಒಂದ್ 5-6 ವರ್ಷದ ಮ್ಯಾಲ ಆಯ್ತು ಸ್ಕೂಲ್ ಕೆಲ್ಸಕ್ಕೆ ಹೋಗ್ತಾರೆ ಮೇಡಮ್ ಅವ್ರೆ. ಓಕೆ ಓಕೆ, ನಿಮ್ ಮಕ್ಕಳು ಏನು ಓದ್ತಾ ಇದಾರಾ, ಆಗ್ಲೇ ಕೆಲ್ಸಕ್ಕೆ ಹೋಗ್ತಾ ಇದಾರಾ ಸುಕನ್ಯಾ? ನಮ್ ಮಕ್ಳು ದೊಡ್ಡವನು SLC ಪಾಸ್ ಆಗವನೆ ಅಷ್ಟೇ ಮೇಡಮ್ ಅವ್ರೆ, ಅವನು ಕೆಲ್ಸಕ್ಕೆ ಹೋಗ್ತಾವನ್ ಇವಾಗ. ಮತ್ತೆ ಚಿಕ್ಕ ಮಗನು SLC ಫೈಲ್ ಆಗೋದ, ಕಟ್ ಪಾಸ್ ಮಾಡೋಣ ಅಂತ ಅಂದ್ರು, ಬೇಡ ಅಂತ ಅಂದ್ಬಿಟ್ಟು ಅವನು ಹೋಗದೆ ಹೋದ ಮುಂದಕ್ಕೆ. ಇವಾಗ ಅವನು ಡ್ರೈವಿಂಗ್ ಕೆಲ್ಸಕ್ಕೆ ಹೋಗ್ತಾವನೆ ಮೇಡಮ್ ಅವ್ರೆ. ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇದಾರೆ ಮಕ್ಳು? ಇವಾಗ ಇಬ್ರು ಹೋಗ್ತಾವ್ರೆ ಮೇಡಮ್ ಅವ್ರೆ. ಇಬ್ರು ಡ್ರೈವಿಂಗ್ ಗಳೇ. ಒಬ್ಬ ಆಟೋ ಓಡಿಸ್ತಾನೆ, ದೊಡ್ಡ ಮಗ ಆಟೋ ಓಡಿಸ್ತಾನೆ, ಚಿಕ್ಕ ಮಗ ಕಾರ್ ಡ್ರೈವಿಂಗ್ ಮಾಡ್ತಾವನೆ ಮೇಡಮ್ ಅವ್ರೆ. ನಿಮ್ಗೆ ಸ್ವಾತಿ ಮನೆ ಹೇಗೆ ಪರಿಚಯ ಆಯ್ತು ಸುಕನ್ಯಾ? ನಮ್ಗೆ ಸ್ವಾತಿ ಮನೆಯಲ್ಲಿ ಒಬ್ರು ನಾಗಮ್ಮ ಅಂತ ಫ್ರೆಂಡ್ ಇದ್ರು, ಅವರು ನಾನು ಪರಿಚಯ ಆಗಿದ್ದು. ನಾಗಮ್ಮ ನಾನು ಒಂದ್ 15 ವರ್ಷದ ಹಿಂದೆಯಿಂದ. ಆಮೇಲೆ ಸ್ವಾತಿ ಮನೆಗೆ ಹೋಗಿದ್ರು ಅವ್ರು ಫಸ್ಟೇ. ಹೋಗ್ಬಿಟ್ಟು ಆಮೇಲೆ ನನ್ನನ್ ಕರ್ಕೊಂಡು ಹೋಗಿ ಪರಿಚಯ ಮಾಡ್ಸಿದ್ರು. ಆಮೇಲೆ ನನ್ಗೆ ಅಲ್ಗ ಹೋದ್ಮೇಲೆ ಒಬ್ರು ಮಾಲಸ್ಮಕ ಅಂತ, ಒಬ್ರು ಸುಮಕ ಅಂತ ಪರಿಚಯ ಆದ್ರ ಅಲ್ಗ ಹೋದ್ಮೇಲೆ. ಆಮೇಲೆ ಮಾಲಸ್ಮಕ ಸುಮಕ ಪರಿಚಯ ಆದ್ಮೇಲೆ ಆಮೇಲೆ ನನ್ಗೆ ಅಲ್ಲಿ ಕರ್ಕೊಂಡು ಸೇರ್ಸ್ಕೊಂಡು ಅಲ್ಲಿ ಇವಾಗ ನಾನು ಹೋಗ್ತಾ ಬರ್ತಾ ಇರ್ತಾ ಇರ್ತೀನಿ. OW ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್ ಅವ್ರ ಇವಾಗ. ಓಕೆ, ಅಂದ್ರೆ ನೀವು ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಮಾಲಸ್ಮಕ ಅವ್ರು OW ಆಗಿ ಕೆಲಸ ಮಾಡ್ತಿದ್ರು ನೋಡಿ ಆಫೀಸಲ್ಲಿ. ಅವ್ರು ಮಾಹಿತಿ ಕೊಟ್ರು ನನ್ಗೆ ಎಲ್ಲಾನು ಆಫೀಸ್ಗೆ ಹೋದ್ಮೇಲೆ. ಆಮೇಲೆ ಅವ್ರೆಲ್ಲ ಮಾಹಿತಿ ಕೊಟ್ಟು ಅವರು ನಾವೆಲ್ಲ ಹತ್ರದ ರಿಲೇಷನ್ ತರಾನೇ ಆಗೋದು ಅಲ್ಲಿ ಹೋದ್ಮೇಲೆ. ಆಮೇಲೆ ಅವ್ರ ಕಡೆಯಿಂದ ನಾನು ಅಲ್ಲೇ PR ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಆಫೀಸಲ್ಲಿ. ಕೆಲಸ ಮಾಡೋದಕ್ಕೆ ಅಂತ ಸೇರ್ಕೊಂಡ್ರಲ್ಲ, ಅಲ್ಲಿ ವೃತ್ತಿ ಮಾಡುವಂತ ಹೆಣ್ಮಕ್ಳ ಜೊತೆ ಕೆಲಸ ಮಾಡುವಂಥದ್ದು, ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಮಾಹಿತಿ ಸಿಗ್ತಾ, ಹೇಗೆ ಕೆಲಸ ಮಾಡ್ಬೇಕು, ಯಾವ ತರ ಹೆಣ್ಮಕ್ಳ ಜೊತೆ ಕೆಲಸ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ? ಫಸ್ಟ್ ಏನು ಗೊತ್ತಿರ್ಲಿಲ್ಲ ಮೇಡಮ್ ಅವರೇ. ಆಮೇಲೆ ಹೋದ್ಮೇಲೆ ಸ್ವಲ್ಪ ಮಾಲಕ್ಷ್ಮಕರು ಹೇಳಿ ನನ್ಗೆ ತಿಳಿಸಿದ್ರು. ಎಲ್ಲ ಮಾಹಿತಿ ಮಾಲಕ್ಷ್ಮಕನೇ ಕೊಟ್ರು ನನಗೊತ್ತಿ ಅಲ್ಲಿ ಹೋದ್ಮೇಲೆ. ಫಸ್ಟ್ ಹೋದ್ ಹೊತ್ತಲ್ಲಿ ಏನು ಅಂತಲೇ ಗೊತ್ತಿರ್ಲಿಲ್ಲ ನನ್ಗೆ. ಆಮೇಲೆ ಎಲ್ಲ ಮಾಲಕ್ಷ್ಮಕರು ಎಲ್ಲ ಕುಂಡ್ರಿಸ್ಕೊಂಡು ಹೇಳ್ಕೊಟ್ರು, ಆರೋಗ್ಯ ಬಗ್ಗೆ ಹೇಳ್ಕೊಟ್ರು ಫಸ್ಟ್.
ಹೆಲ್ತ್ ಬಗ್ಗೆ ಹೇಳ್ಕೊಟ್ರು. ಮತ್ತೆ ಅಲ್ಲಿ ಏನೇನ್ ಆಗುತ್ತೆ ಎಲ್ಲ ತಿಳ್ಕೊಂಡು ನನಗೆ ಕಂಡಮ್ ಬಗ್ಗೆದು ಹೇಳ್ಕೊಟ್ರು. ಮೇನ್ ಕಂಡಮ್ ಬಗ್ಗೆದು ಹೆಂಗೆ ಏನು ಅಂತೆಲ್ಲ ಹೇಳ್ಕೊಟ್ರು ಫಸ್ಟ್. ಮತ್ತೆ ಎಲ್ಲನ್ವೇ ಆಮೇಲೆ HIV ಬಗ್ಗೆನೂ ಹೇಳ್ಕೊಟ್ರು. ಎಲ್ಲ ಹೇಳ್ಕೊಟ್ಟು ಎಲ್ಲ ಜಾಸ್ತಿ ನನ್ಗೆಲ್ಲ ಮಾಹಿತಿ ಕೊಟ್ಟವ್ರೆ ಮಾಲಕ್ಷ್ಮಕ್ಕ. ಆಮೇಲೆ ನಾನ್ ಎಲ್ಲ ತಿಳ್ಕೊಂಡು ಮಾಲಕ್ಷ್ಮಕ್ಕ ಅನ್ನದ್ರ ಆಮೇಲೆ ನನ್ನ ಎಲ್ಲ ಗೊತ್ತಾಯ್ತಲ್ಲ ಇನ್ ಯಾಕೆ ಅಂತ PR ಆಗಿ ಕೆಲ್ಸ ತಗೊಂಡ್ರು ಅವ್ರ ಕಡೆಯಿಂದನೇ ನನ್ನ. ಆಮೇಲೆ ಈಗ ನಾನ್ PR ಆಗಿ ಕೆಲಸ ಮಾಡಿದ್ರೆ ನನ್ನಿಂದ ಇನ್ ಬೇರೆ ಹೆಣ್ಮಕ್ಳಿಗೆಲ್ಲ ಉಪಯೋಗ ಆಗಿ ನಾನೇ ಇನ್ನ ಬೇರೆ ಬೇರೆ ಹೆಣ್ಮಕ್ಳು ನನ್ ಗೊತ್ತಿರೋರ್ಗೆಲ್ಲ ತಿಳಿಸಿ ಮಾಹಿತಿ ಕೊಟ್ಟು ಅಲ್ಲಿ ಕರ್ಕೊಂಡ್ ಬಂದ್ ಹೆಣ್ಮಕ್ಳನ್ನ ಸೇರ್ಸ್ಕೊಟ್ಟಿದೀನಿ. ಕೌನ್ಸಿಲಿಂಗ್ ಮಾಡ್ತಿದ್ದೀನಿ. ಮತ್ತೆ ಮಾಲಕ್ಷ್ಮಕ್ಕ ಇದ್ರು ಅವಾಗ ಅವ್ರ ಹತ್ರನು ಹೇಳಿಸ್ತಾ ಇದ್ದೆ. ಆಫೀಸ್ ಬಗ್ಗೆದೆಲ್ಲಾನು ಹೊಸ ಇವಾಗ ನನ್ನಿಂದ ಬೇರೆ ಮಕ್ಳಿಗೆಲ್ಲ ತಿಳಿಸಿ ಹೇಳ್ಕೊಟ್ಟಿದೀನಿ ಇವಾಗ. ಓಕೆ, ಇದಕ್ ಮುಂಚೆ ಏನ್ ಕೆಲಸ ಮಾಡ್ತಿದ್ರಿ ಸುಕನ್ಯಾ ನೀವು ಸ್ವಾತಿ ಮನೆ ಪರಿಚಯ ಆಗೋಕ್ಕಿಂತ ಮುಂಚೆ? ಸ್ವಾತಿ ಮನೆಗೆ ಹೋಗಕ್ಕಿಂತ ಮುಂಚಿತವಾಗಿ ಗಾರ್ಮೆಂಟ್ಸ್ ಅಲ್ಲಿ ಫ್ಯಾಕ್ಟ್ರಿಲಿ ಕೆಲಸ ಮಾಡಿದೆ ಒಂದ್ 7-8 ವರ್ಷ. ಆಮೇಲೆ ನಮ್ ಮಾವ ತೀರ್ಕೊಂಡ್ರು ಊರಲ್ಲಿ. ಅಲ್ಲಿಗೆ ಹೋಗಿ ಅಲ್ಲಿಂದ ಬಂದ್ಮೇಲೆ ಫ್ಯಾಕ್ಟ್ರಿ ಕೆಲಸ ಬಿಟ್ಬಿಟ್ಟು ಆಮೇಲೆ ಮನೆ ಕೆಲಸ ಸೇರ್ಕೊಂಡೆ. ಇವಾಗೂ ಮನೆ ಕೆಲ್ಸಕ್ಕೆ ಹೋಗೋದು ಮೇಡಮ್ ಅವರೇ ನಾನು. ಓಕೆ, ಮನೆ ಕೆಲಸ ಮಾಡ್ಕೊಂಡು ಇದನ್ನು ಮಾಡ್ತೀರಾ? ಮಾಡ್ತಾ ಇದೀನಿ ಮೇಡಮ್ ಅವರೇ. ಮನೆ ಕೆಲ್ಸಕ್ಕೆ ಈಗ ನಾನು ಸ್ವಾತಿ ಮನೆದಾಗ ಟೈಮ್ ತಕೊಂಡ್ ಬರ್ತೀನಿ. ನಾನು ಟೈಮ್ ತಕೊಂಡು ಅಲ್ಲಿ ವಾರಕ್ಕೊಂದೊಂದ್ಸತಿ ಮೀಟಿಂಗ್ ಎಲ್ಲ ನಡೀತದೆ. ಅವಾಗೆಲ್ಲ ಹೋಗುದು ಬರುದು. ತಿಂಗಳಲ್ಲಿ 4 ದಿವಸ ಹೋಗ್ಬೇಕು. ಆಮೇಲೆ ದಿವ್ಸಕ್ಕೆ 4 ಅವರ್ ಟೈಮಿಂಗ್. ಹೆಣ್ಮಕ್ಳನ್ನ ಎಲ್ಲವ್ರ ಏನು ಎತ್ತ ಅಂತ ಎಲ್ಲ ಗುರ್ತಿಸ್ಕೊಂಡು ಮತ್ತೆ ಇವಾಗ ಮಾಲಕ್ಷ್ಮಕ್ಕನ್ಗೆ ಹುಷಾರಿಲ್ಲ ಅಂತ ಅವ್ರ ಕೆಲ್ಸ ಬಿಟ್ಟು ಅವ್ರ ತೆಗಿನ್ ಸೇರ್ಸವ್ರಲ್ಲಿ ಉಮಕ್ಕ ಅಂತ ಅವ್ರ ಕಡೆಯಿಂದ ನಾನು ಇವಾಗ PR ಆಗಿ ಮಾಡ್ತಾ ಇದೀನಿ. ನನ್ಗೆ ಮಾಹಿತಿನ ಹೆಣ್ಮಕ್ಳ ಹತ್ರ ತಿಳ್ಕೊಂಡು ಎಲ್ಲಾನು ನಾನು ಉಮಕ್ಕನ ಹತ್ರ ಹೇಳಿ ಆಮೇಲೆ ಉಮಕ್ಕನ್ ಕರ್ಕೊಂಡೋಗಿ ಪರಿಚಯ ಮಾಡಿಸ್ತೀನಿ ಅಲ್ಲಿ. ಇವಾಗ ನೀವು ವೃತ್ತಿ ಮಾಡ್ತಾ ಇದ್ದೀರಾ ಸುಕನ್ಯಾ? ಹೌದು, ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ ಮೇಡಮ್ ಅವರೇ. ಯಾಕೆ ಸುಕನ್ಯಾ ಬರೋದಿಕ್ ಕಾರಣ ಏನು? ಕಷ್ಟ ಮೇಡಮ್ ಅವ್ರೆ. ಇವಾಗ ನನ್ ಮಕ್ಳು ಇವಾಗ ಕೆಲ್ಸಕ್ಕೆ ಹೋಗ್ತಾವ್ರೆ. ಮತ್ತೆ ಲಾಕ್ಡೌನ್ ಆದಾಗ ತುಂಬಾ ಕಷ್ಟ ಇತ್ತಲ್ಲ. ಮತ್ತೆ ಯಜಮಾನ ಡ್ರಿಂಕ್ಸ್ ಮಾಡ್ತಾರೆ. ಕುಡ್ದು ಯಾವ್ದು ಕೈ ಕೊಡಲ್ಲ ನೇವಾಗೆ. ಮತ್ತೆ ಇವಾಗ ಹೋಗ್ತಾವ್ರೆ. ಅವ್ರು 2 ವರ್ಷ ಮನೇಲೆ ಕೂತಿದ್ರು. 2 ವರ್ಷ ಮನೇಲಿ ಕೂತಿದ್ದಾಗ ನನ್ಗೆ ತುಂಬಾ ಕಷ್ಟ ಆಯ್ತು. ಆಮೇಲೆ ನಾನು ವೃತ್ತಿಗೆ ಹೋಗಿ ಬೇರೆ ಫ್ರೆಂಡ್ ಇಂದ ನನ್ಗೆ ಹೆಲ್ಪಿಂಗ್ ಆಯ್ತು. ಆವಾಗ ನಾನು ಇನ್ನು ಇಲ್ಲಿ ಮನೆ ಖಾಲಿ ಮಾಡ್ಕೊಂಡು ಊರ್ಗ್ ಹೋದ್ರೆ ಮತ್ತೆ ಬರೋದು ತಪ್ಪಲ್ಲ. ಕಷ್ಟನ ಸುಖ ನಾವು ಹೋಗುದೇ ಬೇಡ ಅನ್ಬಿಟ್ಟು ಒಬ್ರ ಹತ್ರ ನನ್ ಕಷ್ಟ ಸುಖ ಅಂತೆಲ್ಲ ಹೇಳ್ಕೊಂಡ್ಮೇಲೆ ಅವ್ರ ಈ ರೀತಿ ಮಾಡು ಹೆಂಗೋ ಹೋಗ್ಬೇಡ ಅಂತೆಲ್ಲ ಹೇಳಿದ್ರು. ಅವ್ರ ಧೈರ್ಯ ಕೊಟ್ರು ನನ್ಗೆ ಫ್ರೆಂಡು. ಧೈರ್ಯ ಕೊಟ್ಮೇಲೆ ಆಮೇಲೆ ಎಲ್ಲೂ ಹೋಗಿಲ್ಲ ಮೇಡಮ್ ಅವರೇ. ಇಲ್ಲೇ ಇದೀನಿ, ವೃತ್ತಿಲೂ ಇದೀನಿ. ಏನ ಕಷ್ಟ ಸುಖಕ್ಕೆಲ್ಲ ಹೆಲ್ಪ್ ಮಾಡೋರು ಅವ್ರೆ ನನಗೆ. ನಿಮ್ಗೆ ಪಾರ್ಟ್ನರ್ ಅಂತ ಯಾರಾದ್ರೂ ಪರ್ಟಿಕ್ಯುಲರ್ ಆಗಿ ಇದಾರ ಸುಕನ್ಯಾ? ಇದಾರೆ ಮೇಡಮ್ ಅವರೇ. ಅವರು ನಿಮ್ಗೆ ಈ ಲಾಕ್ಡೌನ್ ಟೈಮಲ್ಲೆಲ್ಲ ಸಹಾಯ ಮಾಡಿದ್ರಾ? ಮಾಡವ್ರೆ. ಅಂದ್ರೆ ನಿಮ್ಗೆ ಅನುಕೂಲ ಆಗಿದೆ ಅವ್ರ ಕಡೆಯಿಂದ? ಆಗದೆ ಮೇಡಮ್ ಅವ್ರ, ಆಗದೆ. ಲಾಕ್ಡೌನ್ ಆದಾಗೆಲ್ಲ ನಾನು ಫೋನ್ ಮಾಡಿದ್ರೆ ಸಾಕು ಹೆಲ್ಪ್ ಮಾಡವ್ರೆ. ಫೋನ್ ಮಾಡಿ ಕಷ್ಟ ಸುಖ ಅಂತೆಲ್ಲ ತಿಳ್ಕೊಂಡು ಹೇಳವ್ರೆ ನನ್ಗ. ಅವರೇ ಫೋನ್ ಮಾಡೋರು ನನ್ಗೆ. ನಾನ್ ಮಾಡ್ತಿರ್ಲಿಲ್ಲ ಮನೇಲಿದ್ದಾಗ. ಜಾಸ್ತಿ ಮಾತಾಡಕ್ ಆಗಲ್ಲ ಅಂತ ಮನೇಲಿದ್ರು ಮಾತಾಡ್ತಿರ್ಲಿಲ್ಲ. ಹೊರಗಡೆ ಬಂದಾಗ ಜಾಸ್ತಿ ಮಾತಾಡ್ಬೋ ಫೋನಲ್ಲಿ. ಕಷ್ಟ ಸುಖ ಎಲ್ಲ ಅವರೇ ನನಗೆ ಹೇಳಿ ಮಾಹಿತಿ ಕೊಡೋರು. ಏನ್ ಹೆದರ್ಕಬೇಡ ನಾನು ಇದ್ದೀನಿ ಅಂತ ಹೇಳೋರು. ರೇಷನ್ ಎಲ್ಲ ತಂದ್ಕೊಟ್ಟವ್ರೆ. ಓಕೆ, ಅಂದ್ರೆ ನಿಮ್ಗೆ ಅನುಕೂಲ ಆಗಿದೆ ಅವ್ರ ಕಡೆಯಿಂದ? ಆಗದೆ ಮೇಡಮ್ ಅವ್ರ, ಆಗದೆ. ಈಗ ನೀವು ವೃತ್ತಿ ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಯಾರಾದ್ರೂ ದುಡ್ಡು ಕೊಡದಲ್ಲೇ ಮೋಸ ಆಗಿರುವಂತದ್ದು ಅಥವಾ ನಿಮ್ಮನ್ನ ವೈಲೆನ್ಸ್ ಮಾಡಿರುವಂತದ್ದು ಯಾವ್ದಾದ್ರು ಘಟನೆಗಳು ನಡೆದಿದೆಯಾ ಸುಕನ್ಯಾ? ಇಲ್ಲ ಮೇಡಮ್ ಅವ್ರ, ಅದೇನು ನಡೆಯಲಿಲ್ಲ. ಓಕೆ, ಅಂದ್ರೆ ನೀವು ಔಟ್ ಸೈಡ್ ಎಲ್ಲ ಜಾಸ್ತಿ ಎಲ್ಲ ಹೋಗಲ್ಲ? ಇಲ್ಲ, ಮನೇಲೆ ಮೇಡಮ್ ಅವರೇ, ಮನೇಲೆ. ಮನೇಲೆ ಫ್ರೆಂಡ್ ಇದಾರೆ. ಫ್ರೆಂಡ್ ಮನೆಗೆ ಹೋಗೋದು ಬರೋದು ಮನೇಲಿ. ಔಟ್ ಸೈಡ್ ಎಲ್ಲೂ ಹೋಗಲ್ಲ ಮೇಡಮ್ ಅವರೇ. ಅಂದ್ರೆ ಆಂಟಿ ಮನೆಗಳಿಗೆ ಹೋಗಿ ನೀವು ಇದ್ ಮಾಡ್ಕೊಂಡ್ ಬರ್ತೀರಾ? ಆಂಟಿ ಮನೇಲಿ. ನೀವು ಸಹ ಏನಾದ್ರೂ ಉಳಿತಾಯ ಮಾಡಿದೀರಾ? ಇವಾಗ ಸ್ವಾತಿ ಮನೆಯಲ್ಲಿ ತುಂಬಾ ಹೆಣ್ಮಕ್ಳು ಉಳಿತಾಯ ಮಾಡೋದು, ಲೋನ್ ತಗೊಳ್ಳೋದು ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ನೀವು ಅದೇ ಒಂದು ಫಾಲೋ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ ಮೇಡಮ್ ಅವರೇ. ಓಕೆ, ಎಷ್ಟು ಉಳಿತಾಯ ಮಾಡ್ತಾ ಇದ್ದೀರಾ? ಉಳಿತಾಯ ಅಂದ್ರೆ ಸ್ವಲ್ಪ ಒಂದ್ 500 ಮಾಡ್ತಾ ಇದ್ದೆ ಮೇಡಮ್ ಅವರೇ. ಇವಾಗ ನಾನು ಅದ್ರಲ್ಲಿ ಲೋನ್ ತಗೊಂಡಿದ್ದೀನಿ ಕಷ್ಟ ಆಗಿ. ಅಂದ್ರೆ ಇವಾಗ ಒಂದ್ ಸ್ವಲ್ಪ ದುಡಿಬಹುದು, ದುಡ್ಕೊತೀವಿ. ವಯಸ್ಸಾದ್ಮೇಲೆ ಏನ್ ಮಾಡಕ್ಕಾಗುತ್ತೆ? ಅದಕ್ಕೆ ಕಷ್ಟ ಅಲ್ವೇ? ಅದಕ್ಕೆ ಹೊಸಸಿ ಈಗ ಒಂದ್ 500,000 ಕೈಯಲ್ಲಿ ಎಷ್ಟೆಷ್ಟು ಸಿಗುತ್ತೆ ಹಂಗ ಉಳಿತಾಯ ಮಾಡ್ತಾ ಇದ್ದೀನಿ ಮೇಡಮ್ ಅವ್ರೆ ಈಗ. ಓಕೆ, ನೀವು ಇವಾಗ ಲೋನ್ ತಗೊಂಡಿದ್ದೀನಿ ಅಂತ ಹೇಳಿದ್ರಲ್ಲ, ಮನೆ ನಿಮ್ದು ಸ್ವಂತ ಮನೆನಾ ಅಥವಾ ಲೀಸ್ಗೆ ಹಾಕಿಸ್ಕೊಂಡಿದ್ದೀರಾ? ಬಾಡಿಗೆ ಮನೆ ಮೇಡಮ್ ಅವರೇ. 7,000 ಬಾಡಿಗೆ ಕೊಡ್ತಾ ಇದ್ದೀರಾ? ಇವಾಗ ಲೋನನ್ನೆಲ್ಲ ನೀವು ತಿಂಗಳ ತೀರಿಸ್ಕೊಂಡ್ ಬರ್ತಾ ಇದ್ದೀರಾ? ಕಟ್ತಾ ಇದ್ದೀನಿ ಮೇಡಮ್ ಅವ್ರೆ. ತಗೊಂಡಿರೋ ಅವ್ರೆ ನಮ್ ಫ್ರೆಂಡ್ ಹೊಸಿ ಹೆಲ್ಪ್ ಮಾಡ್ತಾರೆ. ಅವರು ಮಾಡ್ತಾರೆ. ಮತ್ತೆ ಇವಾಗ ನಾನು ಇವಾಗ ಮನೆಗೆ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ಇದ್ರಲ್ಲಿ. ಆಮೇಲೆ ಇವಾಗ ನಮ್ ಮಕ್ಳು ಇವಾಗ ಹೋಗ್ತಾವ್ರಲ್ಲ ಅವ್ರದ್ರಲ್ಲಿ. ಆಮೇಲೆ ಮಧ್ಯ 1-2 ಹಿಂಗ್ ಹೋಗ್ತೀನಲ್ಲ ಆಂಟಿ ಮನೆಗೆ.
ಓಕೆ. ಅದು ಇದು ಎಲ್ಲ ಮೇಂಟೈನ್ ಮಾಡ್ತಾ ಇದೀನಿ ಮೇಡಮ್ ಅವ್ರೆ. ಯಾವ ಡ್ಯೂ ಉಳಿಸ್ಲಿಲ್ಲ. ಅಲ್ಗಲ್ಲೇ ಒಂದ್ ದಿವಸ 2 ದಿವಸ ಹೆಚ್ಚು ಕಮ್ಮಿ ಹಿಂಗ್ ಮಾಡ್ಕೊಂತ ಇದೀನಿ ಮೇಡಮ್ ಅವ್ರೆ. ಓಕೆ. ನಿಮ್ಗೆ ಎಷ್ಟು ಅನುಕೂಲ ಆಯ್ತು ಸ್ವಾತಿ ಮನೆ ಪರಿಚಯ ಆಗಿದ್ದು, ಸ್ವಾತಿ ಮನೆಗೆ ಬಂದಿದ್ದು, ಅಲ್ಲಿ ಮೆಂಬರ್ಶಿಪ್ ತಗೊಂಡಿದ್ದು, ನಿಮ್ಗೆ ವೈಯಕ್ತಿಕವಾಗಿ ನಿಮ್ ಜೀವನದಲ್ಲಿ ಎಷ್ಟು ಅನುಕೂಲ ಆಯ್ತು? ನಾನು ಫಸ್ಟ್ ಬಂದಾಗ ಮೇಡಮ್ ಅವ್ರೆ ಏನಿದು ಎತ್ತ ಹಿಂಗೆಲ್ಲ ಆಯ್ತಲ್ಲ ಅಂತ ಅನಿಸ್ತಾ ಇತ್ತು. ಕೌನ್ಸಾರ ರೂಮಿಗೆ ಹೋದಾಗ ರತ್ನನ್ ರೂಮ್ ಅಲ್ಲಿ, ಆಮೇಲೆ ಫಸ್ಟೇ ನನ್ಗೆ ಮಹಾಲಕ್ಷ್ಮಕ್ಕ ಎಲ್ಲ ಹೇಳಿದ್ರು. ಹೇಳಿದ್ಮೇಲೆ ಫಸ್ಟ್ ಇವ್ರ ಹತ್ರ ಮಾಹಿತಿ ತಿಳ್ಕೊಂಡು ಆಮೇಲೆ ರತ್ನನ್ ಹತ್ರ ಹೋದೆ. ರತ್ನ ಎಲ್ಲ ಬಿಡಿಸಿ ಹೇಳಿದ್ರು ನನ್ಗೆ. ಆಮೇಲೆ ಅಲ್ಲೆಲ್ಲ ನಾ ಹೇಳಿ ನೋಡಿದ್ಮೇಲೆ ನನ್ ಮನ್ಸ್ಕೊಂಡ್ ಸ್ವಲ್ಪ ಹೋದ್ಮೇಲೆ ಸಮಾಧಾನವಾಗಿ ಅಲ್ಲಿ ಹೋದ್ಮೇಲೆ ನನ್ಗೊಂಥರ ಚೇಂಜ್ ಆದಂಗ ಆಯ್ತು ನನ್ ಮನ್ಸು. ಇವಾಗ ನನ್ ಮನೆ ಕೆಲ್ಸಕ್ಕೆ ಹೋದ್ರೆ ಫೀಲಿಂಗ್ ಜಾಸ್ತಿ ಇದೆ. ಮನೆ ಕೆಲ್ಸಕ್ಕೆ ಹೋದಾಗ ಅಲ್ಲಿ ಕೆಲ್ಸ ಇದ್ ಕೆಲ್ಸ ಮಾಡಿದ್ರೆ ಎಷ್ಟೇ ದುಡಿದ್ರು ಏನು ಕೈಗೆ ನನ್ಗೆ ಸಿಗ್ತಾನೆ ಇಲ್ವಲ್ಲ, ಏನ್ ಮಾಡೋದು ಅಂತ ಫೀಲಿಂಗ್ ಆಗುನಿ. ಆಮೇಲೆ ಯಾವಾಗ ಈ ಸ್ವಾತಿ ಮನೆಗೆ ಹೋಗಿ ಎಲ್ಲ ಹತ್ರ ಮಾತಾಡ್ಕೊಂಡ್ ಕಥೆಯಾಡ್ಕೊಂಡ್ ಅವ್ರೆಲ್ಲ ಯಾವಾಗ ಎಲ್ಲ ಮಾಹಿತಿ ಕೊಟ್ರಲ್ವಾ, ಆಮೇಲೆ ನನ್ಗೆ ಆ ಫೀಲಿಂಗ್ ಹೋಯ್ತು. ಜಾಸ್ತಿ ನನ್ ಕ್ಲೋಸ್ ಆಗಿ ಕಷ್ಟ ಸುಖ ಫೋನ್ ಅಲ್ಲಿ ಆಫೀಸ್ ಅಲ್ಲಿ ಅಲ್ಲಿ ಹೋದಾಗೆಲ್ಲ ಹೇಳ್ತಿದ್ದವ್ರೆ ನನಗೆ. ಮಹಾಲಕ್ಷ್ಮಕ್ಕನೇ ನನಗ್ ಜಾಸ್ತಿ ಕ್ಲೋಸ್ ಆಗಿದ್ದವ್ರು. ಇವತ್ ಬರುತ್ತೆ ನಾಳೆ ಹೋಗುತ್ತೆ, ಧೈರ್ಯವಾಗಿರಿ ಅಂತ ಎಲ್ಲ ಹೇಳ್ತಾ ಇದ್ರು ಅವ್ರು. ಚೆನ್ನಾಗ್ ಹೇಳಿ ಅಕ್ಕ ತಂಗಿಯ ತರನೇ ಎಲ್ಲ ತಿಳಿಸೂರು ನನ್ಗಲ್ಲಿ. ಎಷ್ಟು ವರ್ಷ ನಿಮ್ಗೆ ಪರಿಚಯ ಆಗಿ ಸ್ವಾತಿ ಮನೆ? ಒಂದು 6 ವರ್ಷದ ಮೇಲಾಗದೆ ಮೇಡಮ್ ಅವರೇ. 6 ವರ್ಷದ ಮೇಲಾಗಿದೆ. 6 ವರ್ಷದ ಮೇಲಾಗದೆ. ಮತ್ತೆ ಇವಾಗ ನನ್ನ ಮನೆಗೂ ಆಫೀಸ್ಗೂ ಹತ್ರನೇ. ಅವಾಗ ಅವಳೆ ನನಗೆ ಅದೊಂಥರ ಮನೆ ಇದ್ದಂಗೆ ಈಗ ನನಗೆ. ನನಗೂ ಈಗ ಸ್ವಾತಿ ಮನೆ ಅದು ಒಂದ್ ಮನೆ ಇದ್ದಂಗೆ ನನ್ಗೀಗ, ತಾಯಿ ಮನೆ ಇದ್ದಂಗೆ. ಈಗ ನಮ್ ತಾಯಿ ಮನೆಗೆ ಹೋಗ್ಬೇಕಾದ್ರೆ ದೂರ ಆಗುತ್ತೆ ಸ್ವಲ್ಪ, ನಾನು ಹೋಗಕ್ಕೆ ಬರೋಕೆ. ಇದನ್ನೇ ತವ್ರ ಮನೆ ಅಂತ ನಾನ್ ತಿಳ್ಕೊಂಡು ನನ್ಗೆ ಯಾವಾಗ ನನ್ ಕೆಲ್ಸ ಮನೆಗ್ ಬಂದ್ರು ಹೋಗ್ಬೇಕಲ್ಲ ಅಂತ ಅನ್ಸ್ದಾಗ ಒಂದೊಂದ್ ರೋಡ್ ಹೋಗಿ 1 hour 2 hour ಇದ್ದು ಸಮಾಧಾನವಾಗಿ ಅಷ್ಟೊತ್ತು ಕೂತಿದ್ದು ನಿಂತಿದ್ದು ಎಲ್ಲರ ಹತ್ರ ಮಾತಾಡ್ಕೊಂಡು ಬರ್ತೀನಿ ಹೋಗಿ. ಹತ್ರ ಆದ ನನಗೆ. ವೃತ್ತಿ ಮಾಡುವಂತ ಮಹಿಳೆಯರ ಜೊತೆ ಕೆಲಸ ಮಾಡ್ತಿರಲ್ಲ, ಅನುಭವ ಹೇಗಿದೆ? ಅವರು ನಾನು ಏನಾರ ತೊಂದ್ರೆಗಿಂದ್ರೆ ಆದ್ರೆ ಅವ್ರು ನನ್ನ ಹತ್ರ ಹೇಳ್ಕೊಂತಾರೆ. ನನ್ಗೆ ಹೇಳ್ಕೊಂಡಾಗ ನಾನು ಆಫೀಸಲ್ಲಿ ಉಮಾಕಾಂತ್ ಅವರಲ್ಲ ಅವ್ರಿಗೆ ತಿಳಿಸ್ತೀನಿ. ಅವ್ರು ಹೋಗಿ ಅವ್ರಿಗೆ ಮಾಹಿತಿ ಕೊಡ್ತಾರೆ. ನನ್ ಕಡೆ ಹೆಣ್ಮಕ್ಳಿಗೆಲ್ಲ ಅವ್ರಿಗೆ ನಾನು ಹೇಳೋದು ಉಮಾಕನ್ಗೆ. ನನ್ ಕಡೆ ಹೆಣ್ಮಕ್ಳು ಒಂದ್ 60-90 ಜನಗಂಟ ಅವ್ರೆ ನನ್ ಸೀಟಲ್ಲಿ. ಅವ್ರನ್ನೆಲ್ಲ ನೀವೇ ಫಾಲೋ ಅಪ್ ಮಾಡೋದು? ನಾನು ಫಾಲೋ ಅಪ್ ಮಾಡ್ತೀನಿ, ಉಮಾಕನ್ನು ಫಾಲೋ ಅಪ್ ಮಾಡ್ತಾರೆ. ನನ್ಗೆ ಗೊತ್ತಿರೋ ಜನಕ್ಕೆ ನನ್ ಕಡೆಯವ್ರಿಗೆಲ್ಲ ನಾನೇ ಫಾಲೋ ಅಪ್ ಮಾಡ್ತೀನಿ. ಅವ್ರಿಗೆ ಏನಾರ ತೊಂದ್ರೆ ಆದ್ರೆ ಪ್ರಾಬ್ಲಮ್ ಆದ್ರೆ ನನಗೆ ಫೋನಲ್ಲಿ ಹೇಳ್ತಾರೆ. ಫೋನಲ್ಲಿ ಹೇಳಿದಾಗ ನಂದಾದ್ರೆ ನಾನು ಸಾಲ್ವ್ ಮಾಡ್ತೀನಿ. ನನ್ ಕೈಲಿ ಆಗದೆ ಇರೋದಕ್ಕೆ ಉಮಾಕನ್ ಕರ್ಕೊಯ್ತೀನಿ. ಮತ್ತೆ ನನ್ನಿಂದನೇ ನಾನು ಪುಟ್ಟನಹಳ್ಳಿ ಸ್ಟೇಷನ್ ಅಲ್ಲಿ ಒಬ್ರನ್ನ ಸಾಲ್ವ್ ಮಾಡಿ ಮಹಾಲಕ್ಷ್ಮಕ್ಕ ನಾನ್ ಇಬ್ರೇ ಹೋಗಿದ್ದ ರಾತ್ರಿ 12 ಗಂಟೆ ರಾತ್ರಿ ಪುಟ್ಟನಹಳ್ಳಿ ಸ್ಟೇಷನ್ಗೆ. ನಮ್ ಫ್ರೆಂಡ್ ಪಾರ್ಟ್ನರ್ ಬಂದು ಹೊಡೆದು ಜಗಳ ಮಾಡಿ ಜೋರ್ ಹೊಡೆದ್ಬಿಟ್ಟಿದ್ದ ಪಾರ್ಟ್ನರ್. ಅವಳಿಗೆ 2 ಮಾತು ಹೇಳಲ್ಲ ನನಗೆ. ಅವಳು ನೆನ್ಸ್ಕೋಬೇಕು, ನಾನು ನೆನ್ಸ್ಕೋಬೇಕು. ಸುಕನ್ಯಾಕ ಇವತ್ ನೀನ್ ಬಂದ ನಾನ್ ಬರೀಕೊಂತೀನಿ, ನೀನ್ ಬರ್ಲಿಲ್ಲ ಅಂದ್ರೆ ನಾನು ಸುತ್ತೋಗ್ತೀನಿ ಸುಕನ್ಯಾಕ. ಇವಾಗ ಎಷ್ಟೊತ್ತರ ಅಲ್ಲಿ ಬಾ ಸುಕನ್ಯಾಕ ಅಂದು. ನಮ್ಮನೆಗೆ ಅವ್ರ ಮನೆಗೆ ಒಂದ್ 2-3 ಕಿಲೋಮೀಟರ್ ಅಷ್ಟು ದೂರ. ಅವಾಗ 12 ಗಂಟೆ ರಾತ್ರಿ ಲಾಕ್ಡೌನ್ ಸ್ಟಾರ್ಟಿಂಗ್, ಲಾಕ್ಡೌನ್ ಜಾಸ್ತಿ ಲಾಕ್ಡೌನ್. ಅವಾಗ ಮಹಾಲಕ್ಷ್ಮಕ್ಕನ್ ಹೇಳಿದ್ರು. ಮಹಾಲಕ್ಷ್ಮಕ್ಕನ್ ಹೇಳಿ ಮಹಾಲಕ್ಷ್ಮಕ್ಕ ನಾನ್ ಇಬ್ರುವೆ ನಮ್ದೇ ಆಟ ಇತ್ತು. ನಮ್ ಯಜಮಾನ ಬೇರೆ ಡ್ರಿಂಕ್ಸ್ ಮಾಡಿದ ಬರಲ್ಲ ಅಂತ ಅವನು ಬಾಸ. ನಾನು ಮಾಸ್ಕ್ ಹಾಕೊಂಡು ನಮ್ ಯಜಮಾನನ್ನ ಬಲವಂತ ಮಾಡ್ಕೊಂಡ್ ನೈಸ್ ಮಾಡ್ಕೊಂಡ್ ಕರ್ಕೊಂಡೋದೆ ಪುಟ್ಟನಹಳ್ಳಿ ಸ್ಟೇಷನ್ಗೆ. ಅವಳ ಫ್ರೆಂಡ್ ಸಾಲ್ವ್ ಮಾಡಕ್ ಆಗುತ್ತೆ. ಫಸ್ಟ್ ಫ್ರೆಂಡ್ ಮನೆ ಹತ್ರ ಹೋದು. ಆ ಪಾರ್ಟ್ನರ್ ಅಲ್ಲೇ ಇದ್ದ, ಫ್ರೆಂಡ್ ಅಲ್ಲೇ ಇದ್ದು, ಇಬ್ರು ಪೊಲೀಸ್ನವರು ಅಲ್ಲೇ ಇದ್ರು ಆಲ್ರೆಡಿ. ಏಟು ಹೊಡೆದಿದ್ರು ನೋಡ್ರಿ ಎನ್ಸ್ಕೊಂಡ್ರೆ ಭಯಂಕರ ಆಗುತ್ತೆ. ಕೈ ಇಲ್ಲಿ ಹೊಡೆದಿರೋದು ಏಟು ಬ್ಲಾಕ್ ಆಗ್ಬಿಟ್ಟಿತ್ತು. ಕಪಾಲ್ ಹೊಡೆದಿದ್ದ, ಕೈಯಲ್ಲಿ ಹೊಡೆದಿದ್ದ. ಆಮೇಲೆ ತಿರ್ಗಾ ನಾವು ಅಲ್ಲಿ ಪೊಲೀಸ್ನವ್ರು ಇದ್ರು, ಅವ್ರ ಕೈ ಸಾಲ್ವ್ ಮಾಡಿರ್ಲಿಲ್ಲ. ಆ ಬ್ರೇಂಚ್ ಬೇರೆ ಈ ಬ್ರೇಂಚ್ ಬೇರೆ ಇತ್ತು. ಆಮೇಲೆ ನಾವ್ ಇಲ್ಲಿಂದ ಸೀದಾ ಪೊಲೀಸ್ ಸ್ಟೇಷನ್ ಹೋಗೋಣ ನಡೀರಿ ಅಂದ್ಬಿಟ್ಟು ಅವಳನ್ನು ಕರ್ಕೊಂಡು ನಾವ್ ಮಾಟದಲ್ಲೇ 4 ಜನ ಹೋಗಿ ಆಗ ಅಲ್ಲೋರ್ ಕಂಪ್ಲೇಂಟ್ ಕೊಟ್ಟು ಅವ್ನ ಪಾರ್ಟ್ನರ್ನು ಕರ್ಕೊಂಡ್ ಹೋಗಿ ಆಗ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ದ ಇಕ್ಕಿರ್ಕಿದ್ದೀರ ಅಂತ. ಅವಾಗ ನಾವ್ ಹೇಳಿದ್ದಕ್ಕೆ ಚೆನ್ನಾಗ್ ಅವ್ನ್ ಹೊಡೆದು ಆ ಗಂಟೆಲೆ ಬೇಕು ನಾವ್ ಬೇಕು ಅಂತ ಕೇಳ್ದವಳನ್ನ. ಅವಳಂತೂ ಇಲ್ಲ ನೀವೇ ಬೇಕು, ಅವ್ನ್ ಬೇಡ ನನ್ಗೆ ತುಂಬಾನೇ ಟಾರ್ಚರ್ ಕೊಡ್ತಾನೆ, ಯಾರ ಹತ್ರನು ಮಾತೆ ಹಾಕ್ಕೊಡಲ್ಲ ಅಂದ್ಲು. ಬೇಡವೇ ಬೇಡ ಅಂತಂದ್ಲು. ಅವತ್ತೇ ಸರಿ ಇವಳ ಕೈ ಸೈನ್ ಮಾಡಿಸಿ ಇವ್ರನ್ನ ದೂರ ಮಾಡಿಸಿ ಇವಳನ್ನ ನೆಮ್ಮದಿಯಾಗಿ ಇರ್ಸಂಗೆ ಅಲ್ಲೇ ತೀರ್ಮಾನ ಮಾಡಿಸಿ ನೆಮ್ಮದಿಯಾಗಿ ಅವಳು ಇವಾಗ ಪಟ್ಟಣ ಬಿಟ್ಟಾಕ್ತಿದ್ದು ನೆಮ್ಮದಿಯಾಗಿ ಚೆನ್ನಾಗವಳೆ, ಕೆಲ್ಸಕ್ಕೆ ಹೋಗ್ತಾಳೆ. ಒಬ್ಬ ಮಗಳಿಗೂ ಮದುವೆ ಮಾಡಿ ಒಂದ್ ಮಗುನು ಆಯ್ತು. ನಮ್ಮಿಂದ ಮಹಾಲಕ್ಷ್ಮಕ್ಕನಿಂದ ಉಳ್ಕೊಂಡಂಗ ಆಯ್ತಾವತ್ತ ಅವಳು. ನಾವೇನಾದ್ರು ಹೋಗಿಲ್ಲ ಅಂದ್ರೆ ಸಾಯಿಸುವ ಪಾರ್ಟ್ನರ್ ಅವಳ ಮಾಡಿದ ಅವನುವೆ. ಅದು ಸಾಲ್ವ್ ಮಾಡ್ದ ಮೇಡಮ್ ಅವ್ರೆ ನಾವು. ಅಂದ್ರೆ ಒಟ್ಟಾರೆ ನಿಮ್ಗೆ ಖುಷಿ ಇದೆ ಈ ರೀತಿ ವೃತ್ತಿ ಮಾಡುವಂತ ಹೆಣ್ಮಕ್ಳು ಜೊತೆ ಕೆಲಸ ಮಾಡೋದಕ್ಕೆ? ಸುಕನ್ಯಾ ನಿಮ್ಗೆ ತುಂಬಾನೇ ಖುಷಿ ಇದೆ? ಇದೆ ಮೇಡಮ್ ಅವರೇ, ಇದೆ.
ಹೆಣ್ಮಕ್ಳಾದ್ರೇನೆ ಎಲ್ಲಾರು ಹೆಣ್ಮಕ್ಳೇ ಮೇಡಮ್ ಅವರೇ, ಎಲ್ಲಾರ್ನು ಒಂದೇ ಅನ್ನೋ ರೀತಿಲಿ ತಿಳ್ಕೊಬೇಕಲ್ವಾ. ಅವ್ರ ಹಂಗೆ ನಾವ್ ಹಿಂಗೆ ಅಂತ ತಿಳ್ಕೊಬಾರ್ದು. ಹೆಣ್ಮಕ್ಳಂದ್ರೆ ಎಲ್ಲಾರು ಒಂದೇ. ನಾನು ಸ್ವಾತಿ ಮನೆಗೆ ಹೋದ್ರುನು ಎಲ್ರೂನು ಒಂದೇ ರೀತಿಲೇ ನಾನ್ ಮಾತಾಡ್ಕೊಂಡು ಎಲ್ರೂನು ಖುಷಿಯಾಗಿ ಮಾತಾಡ್ಕೊಂಡೆ ಬರ್ತೀನಿ ಹೋದಾಗ. ದರ್ಶನ್ ಕೇಳಿರ್ಬೇಕಾರೆ ಸುಕನ್ಯಾ ಆಫೀಸಿಗೆ ಬಂದು ಹೆಂಗ್ ಮಾತಾಡೋದು ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸುಕನ್ಯಾ, ನಿಮ್ಮ ಒಂದು ಸಮಯನ ನಮ್ಗೆ ಕೊಟ್ಟಿದ್ದಕ್ಕೆ. ಆಯ್ತು ಮೇಡಮ್ ಅವರೇ, ಧನ್ಯವಾದಗಳು. ಕೇಳಿದ್ರಲ್ಲ ಕೆಳಗರೆ, ಇಷ್ಟೊತ್ತರೆಗೂ ನಮ್ಮ ಜೊತೆ ಸುಕನ್ಯಾ ಅವರು ಮಾತನಾಡಿದ್ರು. ಸ್ವಾತಿ ಮನೆಯಲ್ಲಿ ಯಾವ ರೀತಿಯಾಗಿ ವೈಲೆನ್ಸ್ ಆಗುವಂತ ಹೆಣ್ಮಕ್ಳಿಗೆ ಯಾವ ರೀತಿಯಾಗಿ ಇವರು ಮುಂಜಾಗ್ರತೆ ತೆಗೆದುಕೊಂಡು ಆ ವೈಲೆನ್ಸ್ನ ಹೇಗೆ ತಪ್ಪಿಸ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸಿದ್ರು. ಜೊತೆಗೆ ಸ್ವಾತಿ ಮನೆಯವ್ರಿಗೆ ಹೇಗೆ ಪರಿಚಯ ಆಯಿತು ಅಂತ ತಿಳಿಸಿದ್ರು. ಅದ್ರ ಮುಖಾಂತರ ಅವ್ರಿಗೆ ಎಷ್ಟು ಅನುಕೂಲ ಆಯಿತು ಅಂತ ತಿಳಿಸಿದ್ರು. ಮತ್ತೆ ಇವರು ಹೆಣ್ಮಕ್ಳೊಟ್ಟಿಗೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಅನುಭವಗಳನ್ನ ನಮ್ಮ ಜೊತೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿದ್ದಾರೆ. ಕೆಳಗರೆ ನಿಮ್ಗೆ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ತುಂಬಾನೇ ಮುಖ್ಯ. ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ರೇಡಿಯೋ ಆಕ್ಟಿವ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಸಮುದಾಯದ ಜನರಿಗೆ ತಲುಪಿಸುವಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಮೀಡಿಯಾ ಸ್ಟಡೀಸ್ ಜೈನ್ ಡಿಮ್ಯಾಂಡ್ ಟು ಬಿ ಯೂನಿವರ್ಸಿಟಿ ಎಂದು ಹೇಳಲು ನಾನು ಬಯಸುತ್ತೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ರೇಡಿಯೋ ಗೆಳತಿ ರಾಧಾ. ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ಆಕ್ಟಿವ್ ಆಕ್ಟಿವ್.